ಅಣ್ಣ ನಂಗೊಂದು ಕ್ವಶನ್ ಅರ್ಥ ಆಗ್ತಿಲ್ಲ ಕಣ. ಅದೇನ್ ಕೇಳಿ ನಾನು ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಎಷ್ಟು ಗ್ರಾಮ್ ಐತಣ್ಣ? ಹರ್ಷ, ನೀನ್ ನನ್ನ ಎಷ್ಟು ಲವ್ ಮಾಡ್ತಾ ಇದ್ಯಾ? ನೀನ್ ನನ್ನ ಎಷ್ಟು ಲವ್ ಮಾಡ್ತಾ ಇದೀಯ, ನಾನು ಅಷ್ಟು ಮಾಡ್ತಾ ಇದ್ದೀನಿ. ಹಂಗಾರೆ ನೀನು ಟೈಮ್ ಪಾಸ್ ಮಾಡ್ತಾ ಇದ್ಯಾ? ನನ್ನ ಕಡೆ 5 ಎಕರೆ ಹೊಲ ಐತಿ, ಯಾರು ಲವ್ ಮಾಡ್ತೀರಿ? ನನ್ನ ಹತ್ರ ಗೌರ್ಮೆಂಟ್ ಜಾಬ್ ಐತಿ, ಯಾರು ಲವ್ ಮಾಡ್ತೀರಿ? ನನ್ನ ಕಡೆ 2 ತುಂಬಿದ ಗ್ಯಾಸ್ ಸಿಲಿಂಡರ್ ಅದಾವ, ನನ್ನ ಯಾರು ಲವ್ ಮಾಡ್ತೀರಿ? ಗ್ಯಾಸ್ನಾಗ ತಗೊಂಡು ಹೋದ. 2 ದಿವಸದಿಂದ ನಾನು ನಿನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಅದಕ್ಕೆ ಏನು ಹೇಳ್ಬೇಕು ಅನಿಸ್ತಿಲ್ವಾ? ಥ್ಯಾಂಕ್ಸ್. ಇವನನ್ನ ಸರಿಯಾಗಿ ತಿದ್ದಿದ್ರೆ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ. ಆಗ್ಬಿಟ್ಟು ನಮ್ಮೆಲ್ರಿಗೂ ಗೂಟ ಇಡ್ತಾನೆ. ಇದಕ್ಕೆ ಇತ್ಕಂಡ್ರೆ ಭಯ, 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 ಇದಕ್ಕೆ ಇತ್ಕಂಡ್ರೆ ಭಯ. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಮತ್ತೆ ಇದು ಏನೇನೋ ಅರ್ಥ ಕಲಿಸ್ಬೇಡಿ, ಧೂಳಿದೆ, ಏನು ಮಾಡಕ್ಕಾಗಿಲ್ಲ. ಮ್ಯಾಚ್ ಚೆನ್ನಾಗಿದ್ದಾರೆ. ಫೋನ್ ಕಳ್ದೋಯ್ತು ಸರ್, ಫೋನ್ ಕಳ್ದೋಯ್ತು. ಏನ್ ಮರಿ ನೆಮ್ಮದಿಯಾಗಿ ಯೋಲಕ್ಕೂ ಬಿಡಲ್ವಲ್ಲ? ನೆಮ್ಮದಿನ ನಿಮ್ಗ IPL ಸ್ಟಾರ್ಟ್ ಆದ್ಮೇಲೆ ನೆಮ್ಮದಿ ಗಿಮ್ದಿ ಅನ್ನೋದೆಲ್ಲ ಮರ್ತ್ಬಿಡು. ಏನ 1 ಮ್ಯಾಚ್ ಗೆದ್ದ ತಕ್ಷಣ ಏನ್ ಆಗ್ಬಿಡಲ್ಲ. ಈಸಿ ಪೀಸಿ 200 ಟಾರ್ಗೆಟ್ ನ ಬರೀ 15 ಓವರ್ಸ್ ಅಲ್ಲಿ ಮುಗಿಸ್ ಕಳಿಸ್ಬಿಟ್ಟಿದೀವಿ. ನಿಮ್ನು ಹಿಂಗೆ ಮುಗಿಸ್ ಕಳಿಸ್ತಾ ಇರ್ತೀವಿ. ನೋಡಪ್ಪ, ಅಭಿಷೇಕ್ ಶರ್ಮಾ ಇಂಡೈರೆಕ್ಟ್ ಆಗಿ ನಿಮ್ ಟೀಮ್ ಸಪೋರ್ಟ್ ಮಾಡ್ತಾವನೆ. ಹೌದಾ? ಯಾವಾಗ? ನೆನ್ನೆ ಮ್ಯಾಚ್ ಅಲ್ಲಿ 8 ಬಾಲ್ಗೆ 7 ರನ್ ನೋಡ್ಬಿಟ್ಟು ನಿಮ್ ತಲಾಕ್ ಟ್ರಿಬ್ಯೂಟ್ ಕೊಟ್ಟವನೆ. ಏನ ನಿಮ್ ಬಾಸ್ ಕೊಹ್ಲಿ ಹಂಗ್ ಕ್ಯಾಚ್ ಬಿಟ್ಬಿಟ್ರು? ಕ್ಯಾಚ್ ಬಿಟ್ಬಿಟ್ರೆ ಏನಾಯ್ತು? ಇಡೀ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ನಮ್ ಬಾಸ್ 5 4 5 6 ಹೊಡೆದಿರೋದು. ಮ್ಯಾಚ್ ಅಲ್ಲಿ ಹೈಯೆಸ್ಟ್ ಇಶಾನ್ ಕಿಶನ್ ಅಲ್ವೇನಾ? ನಮ್ ಟೀಮ್ ಕೂಡ ಹೇಳ್ತಾ ಇರೋದು. ಅದೆಲ್ಲ ಬಿಡು, ನಮ್ ಬ್ಯಾಟಿಂಗ್ ಹೆಂಗಿತ್ತು? ಬ್ಯಾಟಿಂಗ್ ನೋಡ್ದೆ ಅಪ್ಪ, ಫೀಲ್ಡ್ ಶಾಟ್ ಬರ್ತಿದಂಗೆ ಮನೆಗೆ ಹೊಂಟೋದ. ಅವ್ನು ಹಿಡ್ದಿರೋ 2 ಕ್ಯಾಚ್ ಅಲ್ಲಿ ನಿಮ್ ಇಡೀ ಟೀಮ್ ಔಟ್ ಆಗ್ಬಿಡುತ್ತೆ. ನಮ್ ಬಾಸ್ದು 50 ಹೆಂಗಿತ್ತು? ನೋಡ್ದೆ, ನಿಮ್ ಬಾಸ್ 45 ಆದ್ಮೇಲೆ ಕುಡ್ಸಿ 50 ತರ್ಸಿದ್ದು. ನಮ್ ಬಾಸ್ 50 ಆಗೋವರ್ಗೂ ಅಷ್ಟೇ. 50 ಆದ್ಮೇಲೆ ಎಲ್ಲಾರ್ಗು ಚಿತಾಲ್ ಪತಾಲೆ. ನಿಮ್ ಬಾಸ್ ತರ ಲಾಸ್ಟ್ ಅಲ್ಲಿ ಬಂದಿಲ್ಲ, ಲಾಸ್ಟ್ ಅಲ್ಲಿ 4 ಹೊಡ್ಬಿಟ್ಟೆ ಫಿನಿಶ್ ಮಾಡಿರೋದು. ಆದ್ರೂ ನೀವೆಲ್ಲ ಹೆವಿ ಈಸಿ ಗೆದ್ಬಿಟ್ರಿ ಬಿಡ. ನೀವೆಲ್ಲ ಬಾಯಿಗೆ ಬೀಜ ಬರ್ಸ್ಬಿಟ್ಟು ಗೆದ್ರೇನೆ ಮಜಾ. ಬರ್ಸೋಣ ನೆಕ್ಸ್ಟ್ ನಿಮ್ ಜೊತೆ ಐತಲ್ಲ, ನಿಮ್ ಬಾಯಿಗೆ ಬರ್ಸ್ಬಿಟ್ಟು ಗೆಲ್ತೀವಿ ಬಾ. ಲೇ, ಊಟ ಕೊಡಬಾರೆ. ಉಸಿರುವಳ್ಳಿ ಬಣ್ಣ ಬದಲಾಯಿಸ್ತಾ ಇದೆ. ತಗೋ ರೀ, ದೋಸೆ ಹೆಂಗಾಗಿದೆ? ಸ್ವಲ್ಪ ಆಯಿಲ್ ಜಾಸ್ತಿ ಆಗಿದೆ. ಎಣ್ಣೆ ಹಾಕಿ ಮಾಡಿದ್ರು, ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ? ನಿಮ್ಗೆ ನಾಚಿಕೆ ಆಗಲ್ವಾ? ಸೋಲೆ ಇಲ್ಲ ಕೊಯ್ಲಿ ಚೇಸು ಮಾಡುವಾಗ, ಗೆಲುವೆ ಎಲ್ಲ ಪಟಿದಾರ್ ಪಡಿಕಲ್ ಬ್ಯಾಟಿಂಗ್ ಮಾಡುವಾಗ. ಗೆದ್ದಿದೀವಲ್ವಾ ಉರ್ಸಣ ಈಗ ಲಲಲ ಲಲಲ ಲಲಲ, ಬಾಯಿಗೆ ಬರಸ್ತಂಗ್ ಈಸಿಯಾಗಿ ಗೆದ್ಬಿಟ್ರೆ ಹೆಂಗೆ ಹೇಳು? ಚೆನ್ನೈ ಫ್ಯಾನ್ಸ್ ನಮ್ ಗೆಲುವು ನೋಡಿ ಉರ್ಕೊಳ್ಳೋದು ಯಾಕೆ ಹೇಳು? ಸೋಲೆ ಇಲ್ಲ ಕೊಯ್ಲಿ ಚೇಸು ಮಾಡುವಾಗ. ನಮ್ಮವರೆಲ್ಲಾರ್ಗು 5 kg ಕತ್ತರಿಸಿ ಉತ್ತರಿಸಿದೀನಿ. ಅಕ್ಕವು ಕೆಜಿ ಗಟ್ಲೆ ಮುಕ್ತಿ ಅಂತ ನಮಗೂ ಗೊತ್ತು. ಜನಗಳು ತಿನ್ನಂಗ್ ಕಟ್ ಮಾಡೋ, ದನಗಳಕ ಜೋಳದ ಕಡ್ಡಿ ಕಟ್ ಮಾಡಲ್ಲ ಹಂಗ್ ಮಾಡ್ಕೊಂಡಿದೆಯಲ್ಲ. ನನ್ ಲವ್ ಸಪೋರ್ಟಿಗೆ ಈಗ ಒಬ್ಳು ಬಾರೆ ಸಾಕು. ಇದೀಗ ನಿಮ್ ಕಾಂಡಾನ್ ಬಂದ್ರು ನಾನ್ ನೋಡ್ಕೋತೀನಿ. ಕಾಂದಾನ್ ಬಂದ್ರು ನೋಡ್ಬಿಡ್ತೀಯ? ಚೇರಕ್ಕ ನೋಡ್ತೀಯ ಇಲ್ಲ ಅಂತಿಗೆ ನೋಡ್ತೀಯ? ನಿಮ್ ಬಾಡಿಲಿ ಹುಟ್ಟಾಗಿಂದ ಸಾಯೋವರೆಗೂ ಬೆಳೆದೇ ಇರುವಂತ ಪಾರ್ಟ್ ಯಾವ್ದು? ಬುದ್ಧಿ ಬೆಳಿತಾ ಇಲ್ಲ. ಏನೇನೋ ಬೆಳಿತಾ ಇದೆ, ಬುದ್ಧಿ ಬೆಳಿತಾ ಇಲ್ಲ. ನಿಮ್ಮ ಫಸ್ಟ್ ಕ್ರಶ್ ಯಾರು?
ನನ್ನ ಫಸ್ಟ್ ಕ್ರಶ್ ನನಗೆ ನಾನು ಹುಟ್ಟಿದಾಗ ಫಸ್ಟ್ ಕಂಡ ನರ್ಸ್. ನರ್ಸಾ ನೀವು ಹೆಂಗ್ ನೋಡಿದ? ಕಣ್ಣಿಂದ ನೋಡಿದೆ. ಕಣ್ಬಿಟ್ಟು ನೋಡಿದ್ರೆ ಬ್ಯೂಟಿಫುಲ್. ಅಕ್ಕ ನಮಸ್ಕಾರ, ಅಣ್ಣ ನಮಸ್ಕಾರ. ಹಕ್ಕ ಬಿಡ್ಬೇಡ ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ, ನಿಜವಾದ ಗಂಡೆಯ. ಮ್ಯಾಮ್, ಜಾಸ್ತಿ ಸುಳ್ಳು ಹೇಳುದು ಹುಡುಗರ ಅಥವಾ ಹುಡುಗಿಯರ? ನೀವು ಹುಡುಗಿಯರಾಗಿ ಹೇಳ್ತಿದ್ದೀರಾ, ಹುಡುಗಿಯರ ಅಂತ ಯಾಕೆ? ಯಾಕೆ ಹುಡುಗಿಯರ ಸುಳ್ಳು ಹೇಳುದು ಹೆಚ್ಚಾಗಿ? ಜಲಸ್ ಜಾಸ್ತಿ, ಹುಡುಗಿಯರ ಸುಳ್ಳು ಹೇಳುದು. ಅಲ್ಲಿ ತೆಳಗ್ ನೋಡು, ಅಲ್ಲೇ ಮನ್ಸ ತೆಳಗ್ ನೋಡಿ ಇರ್ತ. ಅಲ್ಲಿ ತೆಳಗ್ ನೋಡ, ಅಲ್ಲಿ ಅಲ್ಲೇ ಮನ್ಸಲ್ ಬಿಡಕ್ಕ. ಭಯನೇ ಪಡದೆ ಇರುವಂತ ಪ್ರಾಣಿ ಯಾವುದು? ಅಯ್ಯೋ, ನನ್ನ ಹೆಂಡತಿ. ನಾನು ಎಷ್ಟೇ ಎದುರಿಸಿದ್ರು ಅವಳು ನನಗೆ ಎದುರಿಸಿ 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 ಒಂದ್ ಮೂಲೆ ಗುಡ್ಸಿ ಹಾಕ್ಬಿಡ್ತಾಳೆ. ಇನ್ನೇನ್ ಮಾಡೋಣ? ನಿಮ್ ಮಗಳು ಮಹಾಲಕ್ಷ್ಮಿ ಇದ್ದಂಗೆ ಆಗಿದ್ರೆ ನಿಮ್ ತಮ್ಮ? ನಮ್ ತಮ್ಮನು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ. ಬ್ರೋ, ನಮ್ ಟೈಮ್ ವೇಸ್ಟ್ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಬ್ರೋ? ಗಡಿಯಾರದಿಂದ ಶೆಲ್ ತೆಗ್ದಾಕ್ ಬಿಡ್ಬೇಕು. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆಳಕು ಮೂಡಿಸೋ ಜಾದುಗಾರ ಅಪ್ಪ. ಅಣ್ಣ ತಂಗಿಯರ ಈ ಬಂಧ, ಜನುಮ ಜನುಮಗಳ ಅನುಬಂಧ. ₹1 ಇಲ್ಲ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾನು ದೇವರಂತ. ನಾನು ವ್ಯಾಪಾರಗೊಂಡಿನಿ. ಸೊ ಲವರ್ ಇಲ್ಲ ಅಂತ ಬೇಜಾರಿದ್ರ ಬೇಜಾರಲ್ಲೇ ಇರಿ. ಸೊ ಫ್ರೆಂಡ್ಸ್ ಇಲ್ಲ ಅಂತ ಬೇಜಾರಲ್ಲಿದ್ರ ಬೇಜಾರಲ್ಲೇ ಇರಿ. ಸೊ ದುಡ್ಡಿಲ್ಲ ಅಂತ ಬೇಜಾರಲ್ಲಿ ಮಾತ್ರ ಇರ್ಬೇಡಿ ಗಾಯ್. ದುಡ್ಡು ಮಾಡಿ. ಬೇಜಾರಲ್ಲಿದ್ರು ದುಡ್ಡು ಮಾಡ್ರಿ, ಬೇಜಾರ್ ಇರ್ಲೇಬೇಡ್ರಿ. ದುಡ್ಡು ಮಾಡ್ರಿ. ಬೇಜಾರಂತೂ ತಗೊಳ್ಳೇಬಾರ್ದು. ದುಡ್ಡು ಮಾತ್ರ ತುಂಬಾ ಗಂಟ ಖಾಲಿ ಆಗೋ ಗಂಟ ದುಡಿತಾನೆ ಇರ್ಬೇಕು, ಖಾಲಿನೇ ಆಗ್ಬಾರ್ದು, ಹಂಗ ದುಡಿಬೇಕು. ನೋಡಿ, ಬೆಳಗ್ಗೆ 6 ಗಂಟೆ ಆದ್ರೆ ನಾನು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತೀನಿ ವ್ಯಾಪಾರಕ್ಕೆ. ನೀವು ದೊಡ್ಡ ದೊಡ್ಡ ಗಾಡಿ ಇಟ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ನನ್ನ ವಿಡಿಯೋ ನೋಡ್ತೀರಾ. ಒಳ್ಳೊತ್ರಿ ಒಂಚೂರು ಲೈಕ್ ಫಾಲೋ ಮಾಡ್ರಿ. ಹಂಗೆ ಟಾಟಾ ಬಾಬಾಯ್.